Zombie apocalypse. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ. ನಾನಿವತ್ತು ನೈಟೇ ನೆನ್ನೆ ರಾತ್ರಿನೇ ಹೊರಟು ಬಂದಾಯಿತು. ಇವತ್ತು ಎಲ್ಲಿ ಬಂದಿದ್ದೀನಿ ಅಂತ ನೋಡೋದಾದರೆ ನೋಡ್ಬೋದು, ಇಲ್ಲಿ ಕಾಕನಕೋಟೆ. ಇಲ್ಲಿ ಸಫಾರಿಗೆ ಬಂದಿದ್ದೀವಿ ಬೆಳಿಗ್ಗೆನೆ. ನೈಟ್ 2 ಗಂಟೆಗೆ ಹೊರಟು 5 ಗಂಟೆಗೆ ರೀಚ್ ಆಗಿದ್ವಿ. ಬಂದು ಟಿಕೆಟ್ ಸಿಕ್ಕಿ ಸಫಾರಿ ಹೋದರು. ಅವ್ರು ಬುಕ್ ಮಾಡೋಕ್ಕಿದ್ದು ಜೀಪಲ್ಲಿ ಟಿಕೆಟ್ ಇತ್ತಿಲ್ಲ, ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಹಂಗೆ ಓಪನ್ ಬಸ್ ಸಿಕ್ತು, ಬಸ್ಸಲ್ಲಿ ಹೋಗಿದ್ದಾರೆ. ನಾನು ಹಂಗೆ ಸ್ವಲ್ಪ ರೆಸ್ಟ್ ಮಾಡಿ ಮಲಗಿ ನಿದ್ದೆಲ್ಲ ಮಾಡಿಬಿಟ್ಟು ಇವಾಗ ಎದ್ದಂಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡಿದೆ. ಇವತ್ತು ನಮ್ಮ ಟ್ರಿಪ್ ಬಂದುಬಿಟ್ಟು ಕಬಿನಿ ಸಫಾರಿ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮೈಸೂರಿಗೆ ಡ್ರಾಪ್ ಮಾಡೋದಷ್ಟೇ. ಜೊತೆಗೆ ಟ್ರಿಪ್ ಮುಗೀತದೆ. ನಾಳೆ ಬೇರೆ ಒಂದು ಟ್ರಿಪ್ ಇದೆ, ನಾಳೆನೂ ಕಂಟಿನ್ಯೂ ಆಗುತ್ತೆ. ಇನ್ನು ಅವರ ಬಂದಮೇಲೆ ಇಲ್ಲಿಂದ ಹೊರಡಬೇಕು. ಅವ್ರು ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡ್ತಾ ಇರ್ಬೋದು, ಬಸ್ ಬಂತು. ಸೊ ಇದರಲ್ಲಿದ್ದಾರೆ. ಕಸ್ಟಮರಿಗೆ ಹುಲಿ ಸಿಗ್ತಾ ಇಲ್ವಾ ಅಂತ ಅವ್ರ ಹತ್ರನೇ ಕೇಳೋಣ. ಬಂದಮೇಲೆ ನೋಡ, ಆಲ್ಮೋಸ್ಟ್ ಇಲ್ಲಿ ಸೈಟಿಂಗ್ ಆಗುತ್ತೆ. 99% ಇಲ್ಲಿ ಹುಲಿ ಸೈಟಿಂಗ್ ಆಗುತ್ತೆ. ಅದಕ್ಕೆ ಇಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ನಮ್ಮ ಕಸ್ಟಮರಿಗೆ ಸಿಗ್ತಾ ಏನೋ ಗೊತ್ತಿಲ್ಲ, ಕೇಳಿ ನೋಡುವ. ಬಂದಮೇಲೆ ಕೇಳ್ತೀನಿ ಗೈಸ್. ಇವಾಗ ಬಂದು ಡ್ರಾಪ್ ಮಾಡಿಬಿಟ್ಟು ಮೈಸೂರಲ್ಲಿ ಬಂದು ಇವಾಗ ಗಾಡಿ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಸೊ ಅವರಿಗೆ ಟೈಗರ್ ನೋಡಿಲ್ಲ ಅಂತ ತುಂಬಾ ಬೇಜಾರಾಯಿತು. ಮತ್ತು ಬ್ಲಾಗ್ ಮಾಡೋದು ಬೇಡ ಅಂತ ಹೇಳಿದ್ರು, ಮಾಡಲಿಲ್ಲ. ಅಲ್ಲಿಂದ ಬರೋ ಗಂಟೆ ಹಾಗೆ ಬಂದು ಮೈಸೂರಲ್ಲಿ ಡ್ರಾಪ್ ಮಾಡಿ ಈಗ ಬಂದು ಗಾಡಿನ ಸರ್ವಿಸಿಗೆ ನೋಡ್ತಾ ಇರ್ಬೋದು. ಸರ್ವಿಸ್ ಆಗ್ತಾಯಿದೆ. ಇಲ್ಲಿಂದ ಸರ್ವಿಸ್ ಆಗಿ ಸೀದಾ ಬ್ಯಾಂಗ್ಳೂರು ಹೊರಡಬೇಕು. ನೋಡುವ, ಬ್ಯಾಂಗ್ಳೂರು ಸ್ವಲ್ಪ ಲೇಟಾಗಿ ಹೊರಟ್ರೆ ಒಳ್ಳೆಯದು, ಯಾಕೆಂದರೆ ಇನ್ನು ಟ್ರಾಫಿಕ್ ಇರುತ್ತೆ. ಬೆಳಿಗ್ಗೆ ಪಿಕಪ್ ಇರೋದು. ಸೊ ನಿಧಾನಕ್ಕೆ ಇಲ್ಲಿಂದ ಹೊರಟ್ರೆ ಸಾಕು. ಸ್ವಲ್ಪ ರೆಸ್ಟೆಲ್ಲ ಮಾಡಿ, ಯಾಕೆಂದರೆ ನಿನ್ನೆ ರಾತ್ರಿನೂ ನಿದ್ರೆ ಇಲ್ಲ, ಮತ್ತು ಇವಾಗ ಬೆಳಿಗ್ಗೆನೂ ನಿದ್ದೆ ಮಾಡಿಲ್ಲ. ಬಂದು ಈಗ ಸರ್ವಿಸ್ ಸ್ಟೇಷನಲ್ಲಿ ಕೂತಿದ್ದೀನಿ. ಸರ್ವಿಸ್ ಆದಮೇಲೆ ಇಲ್ಲಿಂದ ಗಾಡಿನ ಹೊರಗಡೆ ತೆಗೆದು ಇನ್ನು ಊಟಕ್ಕೆ ಹೋಗಬೇಕು. ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲಗಿದ್ದು ಮತ್ತು ರಾತ್ರಿ ಇಲ್ಲಿಂದ ಹೊರಡುವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಟೈಮ್ 5:30. ಮಧ್ಯಾಹ್ನ ಊಟ ಮಾಡಿ ಮಲಗಿ ಸ್ವಲ್ಪ ನಿದ್ದೆ ಮಾಡಿ ಮತ್ತು ಇವಾಗ ಹೊರಟಿದ್ದೀನಿ ಬ್ಯಾಂಗ್ಳೂರಿಗೆ. ಹಾಗೆ ಬನ್ನಿ, ದಾರಿಯಲ್ಲಿ ಹೋಗ್ತಾ ನೋಡ್ಕೊಂಡು ಹೋಗೋಣ. ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ. ನಾನು ಅದಕ್ಕೆ ಈವ್ನಿಂಗ್ ಜಾಸ್ತಿ ಹೊರಡೋದು, ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ. ಹಾಗೆ ಯಾವಾಗಾದರೂ ಈ ಥರ ಬಂದು ಪಿಕಪ್ಪೆಲ್ಲ ಇದ್ದರೆ ಡ್ರಾಪ್ ಮಾಡಿ ಮತ್ತು ಮಧ್ಯಾಹ್ನ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ಮತ್ತೆ ನಾನು ಸಂಜೆನೇ ಹೊರಡೋದು. ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ. ಬಟ್ ಇವಾಗ ಕಂಟಿನ್ಯೂ ಹೋಗಲ್ಲ. ಬೆಂಗಳೂರಲ್ಲಿ ಒಳ್ಳೆ ಜಾಮ್ ಇರುತ್ತೆ. ಒಂದು ಮದ್ದೂರಲ್ಲೆಲ್ಲ ಹೋಗಿ ಅಲ್ಲಿಂದ ಟೀ ಎಲ್ಲ ಕುಡಿದು ಮತ್ತೆ ಹೊರಡುವಾಗ ಒಂದು ರಾತ್ರಿ ಆದರೆ ಊಟ ಅಲ್ಲೇ ಮುಗಿಸ್ಕೊಂಡು ಹೊರಡೋದು, ಆ ಥರ ಇರುತ್ತೆ. ಊಟ ಮುಗಿಸ್ಕೊಂಡು ಹೊರಟ್ರೆ ನೈಟಲ್ಲಿ ಹೋಗುವಾಗ ಬ್ಯಾಂಗ್ಳೂರು ಸ್ವಲ್ಪ ಟ್ರಾಫಿಕ್ ಫ್ರೀ ಆಗಿಬಿಡುತ್ತೆ. ನೈಟ್ ಹೋಗಿ ಅಲ್ಲಿ ಏರ್ಪೋರ್ಟ್ ಹತ್ರ ಹಾಕ್ಕೊಂಡು ಅಲ್ಲೇ ಮಲ್ಕೊಬಿಡ್ಬೋದು. ಬೆಳಿಗ್ಗೆ ಎದ್ದು ಅಲ್ಲಿ ಪಿಕಪ್ ಮಾಡಿಕೊಂಡು ಹಾಗೆ ಬರ್ಬೋದು. ಸೊ ಬನ್ನಿ ಹೋಗೋಣ. ನೋಡಿ ರೋಡ್ ಎಷ್ಟು ಖಾಲಿ ಇದೆ ಅಂತ. ಎಂಥ ದೊಡ್ಡ ಗಾಡಿಗಳೇನಿಲ್ಲ. ನಾನು ಮಧ್ಯಾಹ್ನ ಸಿಟಿಯಿಂದ ಹೊರಗಡೆ ಹೋಗಿ ಅಲ್ಲಿ ಹೋಗಿ ಸರ್ವಿಸ್ ಮಾಡಿಸಿದೆ. ಸಿಟಿ ಒಳಗಡೆ ಬರೋ ಅವಶ್ಯಕತೆ ಇತ್ತಿಲ್ಲ. ಊಟ ಮುಗಿಸ್ಬಿಟ್ಟು ಸಿಟಿ ಒಳಗಡೆ ಒಂದು 2 ಐಟಮ್ ಬೇಕಿತ್ತು, ಹಂಗಾಗಿ ಸಿಟಿ ಒಳಗಡೆ ಬಂದೆ. ಮೊಬೈಲ್ ಹೋಲ್ಡ್ರ್ ಒಂದು ತಗೊಂಡೆ. ಗ್ಲಾಸ್ ಲಾಸ್ಟ್ ಟೈಮ್ ಇದ್ದಿದ್ದು ಒಂದು ಫುಲ್ ಮೆಲ್ಟಾಗಿ, ಅದು ಬಿಸಿಲಿಗೆ ವಯನಾಡಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಗ್ಲಾಸೆಲ್ಲ ಕ್ಲೋಸ್ ಮಾಡಿ ಹೊರಗಡೆ ಹೋಗಿದ್ದೆ. ಬಂದು ನೋಡುವಾಗ ಫುಲ್ ಕೆಳಗಡೆ ಬಿದ್ದು ಬಿಟ್ಟಿದೆ. ಗಮ್ಮೆಲ್ಲ ಮೆಲ್ಟಾಗಿ ಎಲ್ಲ ಹೋಗ್ಬಿಟ್ಟಿತ್ತು.
ಹಾಗಾಗಿ ಓಲ್ಡರ್ ಇತ್ತಿಲ್ಲ ಇಷ್ಟು ದಿನ. ಮತ್ತು ಟ್ರೈಪಾಡಲ್ಲಿ ತುಂಬ ಟೈಮ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಸ್ಟೇರಿಂಗ್ ಇಟ್ಕೊಳ್ಬೇಕಾ ಇಲ್ಲ ಗೇರ್ ಚೇಂಜ್ ಮಾಡಬೇಕಾ, ಟ್ರೈಪಾಡ್ ಇಟ್ಕೋಬೇಕಾ, ಆ ಥರ ಆಗ್ಬಿಡುತ್ತೆ. ಇದಾದರೆ ಯಾವುದರ ಅಗಲ ಇಲ್ಲ. ಓಲ್ಡರ್ ಇದರಲ್ಲಿ ಫಿಕ್ಸ್ ಮಾಡಿಬಿಟ್ಟು ವೀಡಿಯೋ ಮಾಡ್ಬೋದು. ಸೊ ಹಂಗಾಗಿ ಸಿಟಿ ಒಳಗಡೆ ಬಂದೆ. ಒಂದು LIC ಸರ್ಕಲ್ ಹತ್ರ ಒಂದು ಸ್ವಲ್ಪ ಜಾಮ್ ಆಗುತ್ತೆ. ಎಲ್ಲ ಆ ಕಡೆ ಈ ಕಡೆ ಹೋಗೋ ಗಾಡಿಗಳು. ಈ ಸರ್ಕಲಿಂದ ಆ ಕಡೆ ಹೋಗೋದ ರೋಡ್ ಬಂದು ಊಟಲ್ಲಿ ಮೋರಿ ಕೆಲಸ ಆಗ್ತಾ ಇದೆ. ಅದೊಂದು ರೋಡ್ ಬ್ಲಾಕ್. ಇವಾಗ ಬಂದು ಮಣಿಪಾಲ್ ಆಸ್ಪತ್ರೆ ಹತ್ರ ತಲುಪಿ ಆಯಿತು. ಸಿಗ್ನಲ್ ಹತ್ರ ಇದ್ದೀವಿ. ಮಣಿಪಾಲ್ ಸಿಗ್ನಲ್ ಹತ್ರ ನಾನು ಸ್ವಲ್ಪ ಲೇಟ್ ಆಗೋದು ಗೈಸ್. ಸಿಗ್ನಲ್ ಬಿತ್ತು, ಹೋಗುವ. ಬೆಂಗಳೂರು 135, ಶ್ರೀರಂಗಪಟ್ಟಣ 10. ಹಿಂಗೆ ಹೋಗ್ಬಿಟ್ಟು ಮೆಲ್ಲೆ ಸರ್ವಿಸ್ ರೋಡಿಗೆ ಹೋಗ್ಬಿಡೋಣ. ಆ ಕಡೆ ರೋಡಲ್ಲಿ ಹೋದ್ರೆ ಅಲ್ಲಲ್ಲೇ ನಿಲ್ಸ್ಕೊಂಡಿರ್ತಾರೆ ಗಾಡಿ, ಸ್ವಲ್ಪ ಜಾಮ್ ಆಗುತ್ತೆ. ಇದ್ರಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಸರ್ವಿಸ್ ರೋಡ್ ಕಟ್ ಸಿಗುತ್ತೆ, ಆ ಕಡೆ ತಗೊಳ್ಳೋದು. ಟೋಲ್ ರೋಡಲ್ಲಿ ಹೋಗಲ್ಲ, ಸುಮ್ಮನೆ ವೇಸ್ಟ್. ಗೌರ್ಮೆಂಟಿಗೆ ನಾವು ಗಾಡಿ ಇಳಿಸುವಾಗನೂ ಟ್ಯಾಕ್ಸ್ ಕಟ್ಟಬೇಕು. ಅದಾದ್ಮೇಲೆ ರೋಡ್ ಆದ್ಮೇಲೂ ರೋಡಿಗೆ ಟೋಲ್ ಅಂತ ಹೇಳ್ಬಿಟ್ಟು ಕಲೆಕ್ಷನ್ ಮಾಡ್ಕೊಳ್ತಾರೆ. ಇವರು ಬೊಕ್ಕಸಕ್ಕೆ ಇವರು ದುಡ್ಡು ಮಾಡ್ಕೊಳ್ತಾರೆ. ಕೇಳೋರು ಯಾರು ಇಲ್ಲ. ಒಂದು ಗಾಡಿ ಶೋರೂಮಿಂದ ಇಳಿಸುವಾಗನೇ ಈ ರೋಡ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲೇ ಕಟ್ಸ್ಕೊಳ್ತಾರೆ. ಅದಾದ್ಮೇಲೆ ರೋಡಿಗೆ ಟೋಲ್ ಅಂತ ಹೇಳ್ಬಿಟ್ಟು ಕಲೆಕ್ಷನ್ ಮಾಡ್ತಾರೆ. ನಾನೊಬ್ಬನೇ ಅಲ್ಲೇ ಹೋದಾಗ ಕೆಲವು ಕಸ್ಟಮರ್ ಈಗೆಲ್ಲ ಬ್ಯಾಂಗ್ಳೂರು ಬಾಡಿಗಳೇ ಕೂರೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ಟೋಲ್ ಇದೆ ಜಾಸ್ತಿ. ಟೋಲ್ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಮೇಲೆ ಕೆಳಗೆ ನೋಡ್ತಾರೆ ಕಸ್ಟಮರ್ಗಳು. ಆ ಥರ ಇರೋಂಥದ್ದು. ಕೆಲವರು ಅರ್ಥ ಮಾಡ್ಕೊಳ್ತಾರೆ ಕಸ್ಟಮರ್ಗಳು, ಇನ್ನು ಕೆಲವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಟೋಲ್ ಯಾಕೆ ಅಷ್ಟು ಇಷ್ಟು ಅಂತ. ಓವರ್ ಟೋಲ್ ಕಲೆಕ್ಷನ್ ಐತಿದೆಲ್ಲ. ಸಿಟಿ ಒಳಗೆ ಮಳೆ ಮೋಡ ಇತ್ತು, ಇಲ್ಲಿ ಬರುವಾಗ ಫುಲ್ ಕ್ಲಿಯರ್ ಇದೆ. ನೋಡುವುದು ಎಲ್ಲ ಕ್ಯಾಮರಾಗಳಿದೆ, ಸ್ಪೀಡು. ಕೆಲವರು ಏನಿಲ್ಲ, ಒಟ್ರಾಸಿ ಹೋಗ್ತಾ ಇರ್ತದೆ. ಈ ಕಂಬದ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಅದೇ ಕ್ಯಾಮ್ರಾಗಳು. ಇಲ್ಲಿಂದ ನಾವು ಲೆಫ್ಟಿಗೆ ಎತ್ಕೊಂಡು ಶ್ರೀರಂಗಪಟ್ಟಣ ಟೌನ್ ಒಳಗೆ ಆಗಿ ಹೋಗೋಣ. ದೊಡ್ಡ ಜಾಮೀನಿರಲ್ಲ ಇವಾಗ ಶ್ರೀರಂಗಪಟ್ಟಣ ಟೌನ್ ಒಳಗೆಲ್ಲ. ಶ್ರೀರಂಗಪಟ್ಟಣ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಮದ್ದೂರು ಆಗಿರ್ಬೋದು. ಸಿಟಿ ಒಳಗಡೆ ಸ್ವಲ್ಪ ಗಾಡಿ ಕಡಿಮೆನೇ ಈಗ, ಈ ಎಕ್ಸ್ಪ್ರೆಸ್ ಹೈವೇ ಆದಮೇಲೆ.
ಸ್ಟ್ಯಾಂಡರ್ಡ್ ಒನ್ ಇರೋದಿಲ್ಲ ಅಂತೇಳಿ ರ್ಯಾಲಿ ಹೋಗ್ತಾ ಇದ್ದಾನೆ. ಅದರಲ್ಲೇ ಬೇರೆ ಈ ಟಿಪ್ಪರ್ ಒನ್ ಬೇರೆ ಸುಮ್ಮನೆ ಆರು ನೋಡ್ಕೊಂಡು ಅವನ್ನ ಕಿರ್ಕು ಮಾಡೋದು. ಶ್ರೀರಂಗಪಟ್ಟಣಕ್ಕೆ ತಿರುಗುವ ಸ್ಟ್ರೈಟ್ ಹೋಗ್ಬೋದು, ಬಟ್ ಅದು ದೂರ ಆಗುತ್ತೆ. ಇದು ಒಳಗಡೆ ಹೋಗೋದಿದೆ ಹತ್ರ. ಶ್ರೀರಂಗಪಟ್ಟಣ ಟೌನ್ ನೋಡಿ ಎಷ್ಟು ಖಾಲಿಯಾಗಿದೆ ಅಂತ. ಅದೇ ಎಕ್ಸ್ಪ್ರೆಸ್ ಹೈವೇಲಿ ಒಳ್ಳೆ ಗಾಡಿಗಳಿರ್ತದೆ, ಇಲ್ಲಿ ಮಾತ್ರ ಸಿಟಿ ಫುಲ್ ಖಾಲಿ ಇರ್ತದೆ. ಒಳ್ಳೆ ಫ್ರೀ ಇದೆ ನೋಡಿ. ಯಾವತ್ತು ಬೆಂಗಳೂರು ಹೋಗ್ಬೇಕಾದ್ರೆ ಹಿಂಗೇನೆ ಹೋಗೋದು, ಲೇಟ್ ಆದ್ರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ, ಪಿಕಪ್ ಇದ್ದಾಗ ಮಾತ್ರ. ಇಲ್ಲಿ ಕೆಲವೊಂದ್ಸಲ ಕಸ್ಟಮರ್ಗಳು ಟೋಲ್ ಕೊಡಲ್ಲ ಅಂತ ಹೇಳುವಾಗನು ಇದ್ರಲ್ಲೇ ಹೋಗೋದು. ಮಂಡ್ಯ ರೀಚ್ ಆಗಕ್ಕಾಯ್ತು, ಹತ್ರ ಇದ್ದೀವಿ. ಎಲ್ಲ ನೋಡ್ಬೋದು, ಎಲ್ಲ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಎಕ್ಸ್ಪ್ರೆಸ್ ಹೈವೇಗಿಂತ ಈ ಸರ್ವಿಸ್ ರೋಡ್ ಚಂದ, ಆರಾಮಾಗಿ ಹೋಗ್ಬೋದು. ಅದೇ ಏನು ಸರ್ವಿಸ್ ರೋಡಲ್ಲಿ ಒಂದು ಸ್ವಲ್ಪ ಹಂಪ್ಸ್ ಇದೆ ಅಂತ ಅಷ್ಟೇ, ಅದು ಬಿಟ್ರೆ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಕೆಲವೊಂದ್ಸಲ ಜೋರು ಮಳೆ ಎಲ್ಲ ಬಂದ್ರೆ ಮೇಲೇನೂ ಅಷ್ಟೇ, ಇಲ್ಲಿ ಸರ್ವಿಸ್ ರೋಡ್ ಅಷ್ಟೇ, ಎಕ್ಸ್ಪ್ರೆಸ್ ಹೈವೇನೂ ಅಷ್ಟೇ, ನೀರು ನಿಂತ್ಕೊಳ್ಳುತ್ತೆ. ಒಳ್ಳೆ ಮಳೆ ಬಂದ್ರೆ ನೀರು ಹೋಗೋಕ್ಕೆ ಜಾಗನೇ ಇಲ್ಲ ಇಲ್ಲಿ. ರೋಡ್ ಆ ಥರ ರೋಡ್ ಮಾಡಿದ್ದಾರೆ. ಬನ್ನಿ ಈಗ ಮಂಡ್ಯ ಟೌನ್ ಅವಾಯ್ಡ್ ಮಾಡಿ ಮದ್ದೂರು ಹೋಗೋಣ. ಇಲ್ಲಿಂದ ಎಕ್ಸ್ಪ್ರೆಸ್ ಹೈವೇ ತಗೊಳ್ಳೋಣ. ಸೆಂಟ್ರಲ್ 80, ಆ ಕಡೆ 100, ಈ ಕಡೆ 60, 3 ಲೈನ್. ಎಕ್ಸ್ಪ್ರೆಸ್ ಹೈವೇನು ಗೈಸ್ ಕಂಪ್ಲೀಟ್ ಫ್ರೀ ಆಗಿದೆ, ನೋಡ್ಬೋದು. ಅಂಥ ದೊಡ್ಡ ಗಾಡಿಗಳಿಲ್ಲ. ಇವತ್ತು ಮಂಗಳವಾರ ಬೇರೆ, ದೊಡ್ಡ ರಶ್ ಏನಿಲ್ಲ. ಸೀನರಿ ಮಾತ್ರ ಒಳ್ಳೆ ಸೀನರಿ, ಆ ಕಡೆ ಈ ಕಡೆ ತೆಂಗಿನ ಮರಗಳೇ ಇರೋದು.
ಟ್ರಾಫಿಕ್ ಕಮ್ಮಿ ಆಗಿರುತ್ತೆ. ಆ್ಯಕ್ಚುಲಿ ಇವಾಗ ಮಂಡ್ಯ ಕ್ರಾಸ್ ಆಗ್ತಾ ಇದ್ದೀವಿ. ತುಂಬ ಲಾಂಗ್ ಮಾತ್ರ ಮಂಡ್ಯ. ಇದು ಎಕ್ಸ್ಪ್ರೆಸ್ ಹೈವೇ ಒಳಗಡೆ ಆಗಿದ್ರೆ ಯಾವಾಗಲೂ ನಾವು ಮಂಡ್ಯ ದಾಟ್ಬಿಡ್ತಾ ಇದ್ದ. ಸಿಟಿ ಒಳಗಡೆ ಬಂದಿದ್ರೆ 2 ಕಿಲೋಮೀಟರ್ ವ್ಯತ್ಯಾಸ ಇದೆ. ಮದ್ದೂರಿಗೆ ನಾವು ಈ ಕಡೆ ಲೆಫ್ಟಿಗೆ ತಗೊಳ್ಳೋಣ. ಪಾಕಶಾಲಾ ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ, ಮೊದಲಿತ್ತಿಲ್ಲ. ಟ್ರ್ಯಾಕ್ಟರ್ ಕಬ್ಬು ಲೋಡ್ ಮಾಡ್ಬಿಟ್ಟು ಹೇಗೆ ನಿಲ್ಸಿದ್ದಾರೆ ನೋಡಿ ಗೈಸ್ ರೋಡಲ್ಲಿ. ಎಲ್ಲ ಫುಲ್ ಕಬ್ಬು ಸೀಸನ್ ಇವಾಗ. ಅಲ್ಲಲ್ಲಿ ಲೋಡ್ ಮಾಡಿ ನಿಲ್ಸಿದ್ದಾರೆ. ಇಲ್ಲೊಂದು ಗಾಡಿ ಇದೆ ಟ್ರ್ಯಾಕ್ಟರ್ ನೋಡಿ. ಇಲ್ಲಿ ನಿಮಗೆ ಬೋರ್ಡ್ ಕಾಣ್ತಾ ಇರ್ಬೋದು, ಕಾಮತ್ ಅಂತೇಳಿ ಲೆಫ್ಟಲ್ಲಿ. ಒಂದು ಟೈಮಲ್ಲಿ ಹಳೆ ಹೈವೇ ಆಗಿದ್ದಾಗ ಒಳ್ಳೆ ಬಿಸ್ನೆಸ್ ಇತ್ತು ಇಲ್ಲಿ. ಈಗ ಹೈವೇ ಬಂದ ಮೇಲೆ ಇದು ಕ್ಲೋಸ್ ಆಗೋಯ್ತು, ಕಾಮತ್ ಹೋಟೆಲ್. ಎಕ್ಸ್ಪ್ರೆಸ್ ಹೈವೇಲಿ ಏನೊಂದು ಲಾಭ ಅಂತ ಹೇಳಿದ್ರೆ, ಅದರಲ್ಲಿ 2 ವೀಲರ್ಸ್ ಅಲೌಡ್ ಇಲ್ಲ. 2 ವೀಲರ್ ಆಗ್ಬೋದು, 3 ವೀಲರ್ ಆಗ್ಬೋದು, ಅಲೌಡ್ ಇಲ್ಲ. ಆದರೆ ಎಡೆಯಲ್ಲಿ ಬರ್ತಾರೆ, ಅಲ್ಲಿ ಪೊಲೀಸರು ಕೆಲವು ಸಲ ಇದ್ದಾಗ ಹಿಡಿತಾರೆ, ಇಲ್ಲಾಂದ್ರೆ ಅವ್ರ ಪಾಡಿ ಹೋಗ್ತಾರೆ. ಆ ಥರ ಎಲ್ಲ ಆಗುತ್ತೆ ಈ ಕಡೆ. ಮದ್ದೂರು ಟೌನ್ ರೀಚ್ ಆಗ್ತಾ ಇದೀವಿ ಗೈಸ್. ಮದ್ದೂರು ಟೌನೇ ಖಾಲಿಯಾಗಿದೆ, ಫುಲ್ ಬಿಕೋ ಅಂತ ಉಂಟು, ಗಾಡಿಗಳೇ ಇಲ್ಲ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ MRPL ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಫುಲ್ ಮಾಡ್ಕೋಬೇಕು. ಫುಲ್ ಮಾಡಿ ಗಾಡಿ ಅಲ್ಲೇ ಹಾಕ್ತೀನಿ, ರಾತ್ರಿ ಅಲ್ಲಿಂದ ಹೊರಡುತ್ತೀನಿ. MRPL ಪೆಟ್ರೋಲ್ ಬಂಕ್ ಬಂತು, ಇಲ್ಲಿಂದ ಲೆಫ್ಟ್ ಎತ್ಕೋಬೇಕು. ಪರವಾಗಿಲ್ಲ, ನಮ್ಮಲ್ಲಿಗಿಂತ ₹1 ಕಡಿಮೆನೇ ಉಂಟು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಈ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಗಾಯ್ಸ್.